ಸುಮ್ಮನೆ ನೀನ್ ಜಾಯ್ತವನು ಅಲ್ಲ ನೀನ್ ಜಾಯ್ತವನು ನೀವು ಮಾತಾಡ ಅಲ್ಲ ನೀನ್ ಜಾಯ್ತವ್ದು ಹೇಳಿ ಅದ ಏನಂತ ನಾವು ಕುರುಬರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾಗರಾಳ ಗ್ರಾಮದ ಹಳ್ಳಿಯಲ್ಲಿ ಇರ್ತಕ್ಕಂಥ ನಾನು 17ನೇ ತಾರೀಕು ನಮ್ಮ ವಿಜಯಕುಮಾರ್ ಅಂತ ನಮ್ಮ ಮಾಮ ಮತ್ತು ನಾನು ಅದು ಸುರಪುರಿಂದ ನಾಗರಾಳ ಗ್ರಾಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ಕುಂತಿರ್ತಾರೆ. ಅವರು ಕುರುಬ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿಗಳು ದಾರಿ ಮಧ್ಯದಲ್ಲಿ ಹಾದು ಹೋಗುವಂಥ ಸಂದರ್ಭದಲ್ಲಿ ಜಾತಿ ಎತ್ತಿ ಬೈತಾರೆ. ನೀನು ಆ ಜಾತಿ ಸೇರಿದವನೇ ಮಾದೇಶ್ವರಿ ಮಗಳೇ ನಿನಗೆ ಅಂತ ಅಸಭ್ಯವಾಗಿ ಮನಸ್ಸಿಗೆ ಬಂದಂಗೆ ಆ ಥರ ಬೈತಾರೆ. ಬೈದ್ಮೇಲೆ ನಾನು ಪ್ರಶ್ನೆ ಮಾಡ್ತೀನಿ, ಯಾಕಪ್ಪ ಈ ಥರ ಬೈತಿದ್ರ, ಏನಾಯ್ತು ನಿಮಗೇನು ತೊಂದರೆ ಕೊಟ್ಟಿದ್ವಾ, ಏನಾಯ್ತು ನಿಮ್ಗೆ ಅಂತ ನಾನು ಕೇಳುವಂಥ ಸಂದರ್ಭದಲ್ಲಿ ನಮ್ಮ ಮಾಮನಿಗೆ ಆ ಥರ ಗಲಾಟೆ ನಮ್ಮ ಮಾಮನಿಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟೆ. ನಾನು ಮಾತಾಡುವಂಥ ಸಂದರ್ಭದಲ್ಲಿ ಅವರು ಬಂದು ಹೌದ್ರೆ ನೀ ಈ ಜಾತಿಗೆ ಸೇರಿದ್ದವನು ಅದಕ್ಕೆ ನಾನು ಭಯಕತ್ತಿ ನೋಡು, ಏನು ಮಾಡ್ತೀನಿ ಮಗನೇ, ಏನಕ್ಕೆ ಅಂತೈತಿ, ಏನು ಸೆಲ್ಟಾರ್ ಕಂತಿ ಅಂತೇಳಿ ಆ ಥರ ಅಸಭ್ಯವಾಗೆಲ್ಲ ಬೈದಿಗೇಸಿ ನಾನು ವಿಡಿಯೋ ಮಾಡೋಕಪ್ಪ ನಮ್ಮ ಮಾಮನ ಫೋನ್ ಕಸ್ಕೊಂಡು ಮತ್ತು ನನಗೆ ಮತ್ತು ಚಪ್ಪಲಿ ತಂದೇಸಿ ಹೊಡೆದ್ರು. ಪೂರ್ತಿ ಹೊಡೆದುಗೇಸಿ ಕೊಟ್ಟು ಮತ್ತು ಆಮೇಲೆ ನೆಲಕ್ಕೆ ಕೆಡವಾಕೇಸಿ ಕಾಲಿಂದ ಒದ್ದುಗೇಸಿ ಕಾಲಿಂದ ಪೂರ್ತಿ ಒದ್ದು ಬೇಲೆಯಲ್ಲಿ ಹಾಕಿ ಹೊಡೆದುಬಿಟ್ರು. ನಮಗೆ ಅಲ್ಲಿ ಪೂರ್ತಿ ನಾವು ಚೂರಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ಅಕ್ಕಪಕ್ಕದಲ್ಲಿ ಬಂದುಗೇಸಿ ಬಿಡಿಸ್ಕೊಂಡ್ರು. ಈ ರೀತಿಯಾಗಿ ನಡೆದಿತ್ತು. ಯಾಕಂದರೆ ಆ ಗ್ರಾಮದಲ್ಲಿ ಈ ಒಂದು ಅಸ್ಪೃಶ್ಯತೆ ಅನ್ನೋದು ಈ ಒಂದು ಇಂಥ ಘಟನೆಗಳು ನೋಡುವಾಗ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಒಂದು ಕಾರಣ. ಈ ಘಟನೆ ಯಾಕೆ ನಡೀತು ಅನ್ನೋಕ್ಕೆ ಒಂದು ಕಾರಣ ಏನಂತಂದರೆ ಇನ್ನೂ ಅನ್ಎಜುಕೇಟೆಡ್ ಇರ್ತಕ್ಕಂಥ ನಮ್ಮ ಹಿಂದುಳಿದ ಭಾಗದಲ್ಲಿರ್ತಕ್ಕಂಥ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಅನೇಕ ರೀತಿಯಲ್ಲಿ ಅನೇಕ ಹಳ್ಳಿಗಳು ಇದ್ರೂ ಸಹ ಈ ರೀತಿಯಾಗಿ ಅನೇಕ ಘಟನೆಗಳು ಮರುಕಳಿಸೋಕ್ಕಾಗೈತಿ. ಇನ್ನು ಮುಂದೆ ಇಂಥ ಘಟನೆಗಳು ಜಾತಿ ವೈಷಮ್ಯಗಳು ಬೆಳೆಯದಂತೆ ಅದನ್ನು ತಡೆಗಟ್ಟಬೇಕೆಂಬುದಾಗಿ ನಾನು ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ಇಂಥ ಘಟನೆಗಳು ನಡೆಯುವಾಗ ಇನ್ನೂ ಜಾತಿ ವೈಷಮ್ಯತೆಗಳು ಇನ್ನೂ ಜೀವಂತವಾಗಿದೆ ಎಂಬುದಾಗಿ ನೋಡಬೇಕಾಗಿದೆ. ಇದನ್ನೇನೈತಿ ಸರ್ಕಾರನ ಒಂದು ಕ್ರಮ ಕೈಗೊಳ್ಳಬೇಕು ಮತ್ತು ಅತಿ ಕಠಿಣವಾದಂಥ ಒಂದು ಕಾನೂನನ್ನು ಇದನ್ನು ತಗೊಂಡು ಬರಬೇಕು. ಯಾಕಂದರೆ ಇತ್ತೀಚೆಗೆ ನಾನು ಯುವ ವಕೀಲನಾಗಿರ್ತೀನಿ, ಅಡ್ವೊಕೇಟ್ ಆದಂಥ ನನಗೆ ಈ ಥರ ಆಯ್ತು ಅಂದರೆ ಜನಸಾಮಾನ್ಯರ ಗತಿ ಏನಾಗಬೇಕು ಎಂಬುದಾಗಿ ನಾನು ಹೇಳ್ತೀನಿ. ಇದೇನೈತಿ ಸರ್ಕಾರ ಪೂರ್ತಿ ಕಾನೂನು ಕ್ರಮ ತೆಗೆದುಕೊಂಡ್ಗೇಸಿ ಅದಕ್ಕೆ ಮಾಡ್ತಕ್ಕಂಥ ಶಿಕ್ಷೆಯನ್ನು ತೆಗೆದುಕೊಳ್ಬೇಕು. ಆ ರೀತಿಯಾಗಿ ತೊಗೊಂಡ್ಗೇಸಿ ಒಳ್ಳೆಯ ರೀತಿಯಿಂದ ಇದನ್ನು ಜನರಿಗೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕೆಂಬುದನ್ನು ನಾನು ನಿಮ್ಮ ತಮ್ಮಲ್ಲಿ ಕೇಳಿಕೊಳ್ತೀನಿ. ಯಾಕಂದರೆ ಈ ಘಟನೆಗಳು ಮರುಕಳಿಸೋದ ರೀತಿಯಲ್ಲಿ ಒಳ್ಳೆಯ ರೀತಿಯಿಂದ ನಡೀಬೇಕು ಮತ್ತು ಒಂದು ಯಾದಗಿರಿ ಭಾಗದಲ್ಲಿ ಅಸ್ಪೃಶ್ಯತೆ ಅನ್ನೋದು ಇನ್ನೂ ಜೀವಂತವಾಗಿದೆ. ಯಾಕಂದರೆ ಯುವ ವಕೀಲನಾಗಿರ್ತಕ್ಕಂಥ ನಾನು ಇದು ಎಲ್ಲ ತಿಳ್ಕೊಂಡು ನಾನು ನೋಡಿದ್ದೀನಿ. ಈ ಒಂದು ಅಸ್ಪೃಶ್ಯತೆಯೇ ಜೀವಂತವಾಗಿ ಇರೋಕ್ಕೆ ಬಿಡಬಾರ್ದು, ಬೇರು ಸಹಿತವಾಗಿ ಕಿತ್ತು ಬಿಸಾಕಬೇಕಂತಂದರೆ ಎಲ್ಲರ ಸಹಕಾರ ಬೇಕು. ಸರ್ಕಾರದಿಂದ ಒಂದು ಕಠಿಣ ಒಂದು ಕಾನೂನನ್ನು ಇನ್ನೂ ಬಿಗಿ ಬಂದೋಬಸ್ತಿನಲ್ಲಿ ಇದು ನಡೆಸಬೇಕು ಎಂಬುದಾಗಿ ತಮ್ಮನ್ನು ನಾನು ಕೇಳಿಕೊಳ್ತೀನಿ. ಯಾಕಂತಂದರೆ ಇದು ಈ ರೀತಿಯಾಗಿ ನಡೀತೈತಿ. ಯಾಕಂದರೆ 17ನೇ ತಾರೀಕು ಈ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಇಷ್ಟಂದರೆ ಪೊಲೀಸ್ ಸ್ಟೇಷನ್ಗೆ ಹೋದೆ 17ನೇ ತಾರೀಕು FIR ಅದು MLC ಮಾಡಿಸಿಗೇಸಿ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಬಂದು MLC ಮಾಡ್ಕೊತಾರೆ. ಮಾಡ್ಕೊಂಡ್ಮೇಲೆ ಆ ಟೈಮಲ್ಲಿ ಮತ್ತೆ ತಿರುಮಾರ್ದೇನೆ 18ನೇ ತಾರೀಕು FIR ಆಗುತ್ತೆ. FIR ಆದಮೇಲೆ ಅವರು ಕೂಡ ಪೊಲೀಸರು ಕೂಡ ಸರಿಯಾಗಿ ನಮಗೆ ಸಹಕಾರ ಮಾಡಿದರು. ಇದೇ ರೀತಿಯಾಗಿ ಇನ್ನೂ ಅರೆಸ್ಟ್ ಬಂಧಿಸಬೇಕಂತ ನಾವು ಒತ್ತಾಯ ಮಾಡಿದ್ವಿ, ಇನ್ನೂ ಬಂಧಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಯಾಕೆಂದರೆ ಈ ಒಂದು ಸರ್ಕಾರ ಈ ಒಂದು ವಿಚಾರ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದಕ್ಕೆ ಏನು ಮಾಡಬೇಕು ಮತ್ತು ಯಾವ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಒಂದು ಶೆಡ್ಯೂಲನ್ನು ನೀವು ಸರಿಪಡಿಸಿಕೊಳ್ಬೇಕು. ಅದನ್ನು ಯಾವ ರೀತಿಯಾಗಿ ನಾವು ಬೇರು ಸಹಿತವಾಗಿ ಕಿತ್ತೆಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತೀನಿ. ಯಾಕಂದರೆ ಇದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲೇ ಹಿಂದುಳಿದಂಥ ಜಿಲ್ಲೆ ಆಗಿದೆ. ಅಸ್ಪೃಶ್ಯತೆ ಭಾಳ ಇದೆ, ಅದನ್ನು ತೆಗೆದಾಕಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಈ ಒಂದು ಗ್ರಾಮದಲ್ಲಿ ಅಷ್ಟೇ ಅಲ್ಲ, ಇದಕ್ಕಿಂತ ಮುಂಚಿತವಾಗಿ 5, 6, 7 ಸಹಿತ ಆಗೈತಿ. ಇದು ಇನ್ನು ಮುಂದೆ ಇದು ಮರುಕಳಿಸಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು FIR ಮಾಡಿರೋದು, ಅರೆಸ್ಟ್ ಮಾಡಿರೋದು. ಅದಕ್ಕೋಸ್ಕರ ಒಂದು ಸರ್ಕಾರ ಈ ಪೊಲಿಟಿಷಿಯನ್ ಮತ್ತು ಒಳ್ಳೆಯ ಒಂದು ಕ್ರಮ ತೆಗೆದುಕೊಳ್ಳುವಂತ ತಮ್ಮನ್ನು ಪ್ರಾರ್ಥಿಸ್ತೇವೆ.